ರಾಯರಿಗೆ ತಾವು ಏನು ಬರೀಲಿಕ್ಕೆ ಹೊರಟಿದ್ದಾರೆ ಆ ವಿಷಯದಲ್ಲಿ ಅಸ್ಪಷ್ಟತೆ ರಾಯರಿಗಿಲ್ಲ, ಗೊಂದಲಗಳು ರಾಯರಿಗಿಲ್ಲ. ಆದ್ದರಿಂದ ಸ್ಪಷ್ಟವಾಗಿ ನಿಖರವಾಗಿ ಬರ್ಕೊಂಡು ಹೋಗ್ತಾರೆ. ಇದು ರಾಯರ ಪದ್ಧತಿ ಅಂತ. ಅವರು ಬರದ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಚಿತ್ತು ಮಾಡಿದ್ದು ಅಂತಲೇ ಇಲ್ಲ, ಅದರ ಮೇಲೆ ಅಡ್ಡಗೀಟು ಹಾಕಿದ್ದು ಅಂತಲೇ ಇಲ್ಲ. ಹಾಗೆ ಅದ್ಭುತವಾದಂತಹ ಲೇಖನ ರಾಯರದ್ದು ಅಂತ. ಹೀಗಿರುವಾಗ ಅವರ ಪಾಠದ ಶೈಲಿ ಹೇಗಿತ್ತು ಅನ್ನೋದನ್ನು ನಾವು ಊಹಿಸಬಹುದಾಗಿದೆ. ಅಷ್ಟು ನಿಖರವಾಗಿ ಬರೆಯುವಂತಹ ರಾಯರು ಅಷ್ಟು ನಿಖರವಾಗಿ ಶಿಷ್ಯರಿಗೆ ಬೋಧನೆ ಮಾಡ್ತಾಯಿದ್ರು. ಇಡೀ ಗೀತೆಯನ್ನು 3 ವಿಭಾಗ ಮಾಡಿ ಕೊಡುತ್ತಾರೆ. ಗೀತೆಯ ಮೊದಲ 6 ಅಧ್ಯಾಯಗಳು ಏನನ್ನು ಹೇಳಲಿಕ್ಕೆ ಹೊರಟಿವೆ, ಮುಂದಿನ 6 ಅಧ್ಯಾಯಗಳು ಏನನ್ನು ಹೇಳಲಿಕ್ಕೆ ಹೊರಟಿವೆ, ನಂತರದ ಕೊನೆಯ 6 ಅಧ್ಯಾಯಗಳು ಏನನ್ನು ಹೇಳಲಿಕ್ಕೆ ಹೊರಟಿವೆ. ಇಡೀ ಸಾರಾಂಶವನ್ನು ವಿದ್ಯಾರ್ಥಿಗಳಿಗೆ ಕುತೂಹಲ ಬರುವಂತೆ, ಆಸಕ್ತಿ ಮೂಡುವಂತೆ ಇಡೀ ಗ್ರಂಥದ ಸಾರಾಂಶವನ್ನು ಕೆಲವು ಪಂಕ್ತಿಗಳಲ್ಲಿ ಹೇಳ್ತಾರೆ. ನಂತರದಲ್ಲಿ ಅದರ ವಿವರಣೆಯನ್ನು ಕೊಡುತ್ತಾರೆ. ಆ ವಿವರಣೆಯೂ ಕೂಡ ಹೇಗಿರುತ್ತೆ ಅಂತಂದರೆ ಅದು ಎಷ್ಟು ಬೇಕೋ ಅಷ್ಟು ವಿವರಣೆ ಕೊಟ್ಟಿರ್ತಾರೆ. ಜಾಸ್ತಿ ವಿವರಣೆ ಕೊಟ್ಟಿರಲ್ಲ, ಕಡಿಮೆನೂ ಅಲ್ಲ ಜಾಸ್ತಿಯೂ ಅಲ್ಲ, ಅಂತಹ ವಿವರಣೆ. ಹೀಗಾಗಿ ಅತ್ಯಂತ ಪ್ರಿಯರಾದಂಥವ್ರು, ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಿಯರಾದವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಕೃಷ್ಣಾವಧೂತರು ರಾಯರ ಮಹಿಮೆಯನ್ನು ನಿರೂಪಿಸೋದಕ್ಕೆ ರಚಿಸಿರುವ ಗ್ರಂಥ ರಾಘವೇಂದ್ರ ಸಹಸ್ರ ನಾಮಾವಳಿ. ಈ ಗ್ರಂಥದಲ್ಲಿ ಓಂ ಛಾತ್ರಪ್ರಿಯಾಯ ನಮಃ. ಕೃಷ್ಣಾವಧೂತರು ರಾಯರನ್ನು ವಂದಿಸ್ತಾ ಇದ್ದಾರೆ. ಛಾತ್ರ ಪ್ರಿಯ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಹಿಂದಿನ ನಾಮ ಛಾತ್ರ ಸೇವಿತ ಅನ್ನುವ ನಾಮ. ಏನು ವ್ಯತ್ಯಾಸ? ಛಾತ್ರ ಸೇವಿತ ಅನ್ನೋದಕ್ಕೂ ಛಾತ್ರ ಪ್ರಿಯ ಅನ್ನೋದಕ್ಕೂ ಏನು ವ್ಯತ್ಯಾಸ? ಅರ್ಥದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಶಬ್ದದಲ್ಲಿ ವ್ಯತ್ಯಾಸ ಇದೆ. ಸೇವಿತ ಅಂತ ಒಂದು ಕಡೆ ಇದೆ, ಪ್ರಿಯ ಅಂತ ಇನ್ನೊಂದು ಕಡೆ ಇದೆ. ಅರ್ಥದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಅರ್ಥದಲ್ಲಿ ವ್ಯತ್ಯಾಸ ಇದೆ. ಸೇವಿತ, ಸೇವೆ ಮಾಡೋದು ಅದು 2 ರೀತಿಯಲ್ಲಿ. ಒಂದು ಪ್ರೀತಿಯಿಂದ ಗೌರವದಿಂದ ಸೇವೆ ಮಾಡೋದು ಇದೆ, ಭಯದಿಂದ ಗೌರವದಿಂದ ಸೇವೆ ಮಾಡುವಂಥದ್ದು ಇದೆ. ಛಾತ್ರ ಸೇವಿತ ಅಂತಂದರೆ ಅನೇಕ ಜನ ಶಿಷ್ಯರು ಬಂದು ರಾಯರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದು ಗೌರವದಿಂದ ಸೇವೆ ಮಾಡಿರಬಹುದು, ಭಯದಿಂದ ಸೇವೆ ಮಾಡಿರಬಹುದು, ಪ್ರೀತಿಯಿಂದ ಸೇವೆ ಮಾಡಿದ್ದು ಅಂತ ಆಗೋದಿಲ್ಲ. ಅದಕ್ಕೆ ಛಾತ್ರ ಪ್ರಿಯ ಅಂತ ಮತ್ತೊಮ್ಮೆ ಕೃಷ್ಣಾವಧೂತರ ಮಾತನ್ನು ಹೇಳ್ತಾರೆ. ಅವರು ಭಯವನ್ನು ತಂದು ಕೊಡ್ತಾ ಇಲ್ಲ ಯಾವ ಶಿಷ್ಯರಿಗೂ ಕೂಡ, ಪ್ರಿಯರಾಗಿದ್ದಾರೆ. ಕೆಲವು ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಭಾರಿ ಪ್ರಿಯರಾಗಿರುತ್ತಾರೆ. ನಮ್ಮಲ್ಲೊಬ್ಬರು ಅಧ್ಯಾಪಕರಿದ್ದರು. ಅವರನ್ನು ವಿದ್ಯಾರ್ಥಿಗಳು ಎಷ್ಟೇ ಅನಾರೋಗ್ಯ ಇದ್ದರೂ ಕೂಡ, ದೇಶಪಾಂಡೆ ಆಚಾರ್ಯರು ಅಂತ, ಅನಾರೋಗ್ಯ ಇದ್ದು ಜ್ವರ ಬಂದು ಮಲಗಿದರೂ ಕೂಡ ವಿದ್ಯಾರ್ಥಿ ಅವರು ಪಾಠ ತಪ್ಪಿಸ್ತಾ ಇರಲಿಲ್ಲ. ಅವರು ರಿಜಿಸ್ಟರ್ ಬುಕ್ ತರೋ ಕಾರಣವೇ ಇಲ್ಲ. ಯಾಕೆ ಅಂದರೆ ಅವರ ಪಾಠವನ್ನು ಯಾವ ವಿದ್ಯಾರ್ಥಿ ತಪ್ಪಿಸ್ತಾನೇ ಇರಲಿಲ್ಲ. ಹಾಗೆ ಛಾತ್ರಪ್ರಿಯ, ಅವರು ಹೇಳುವ ಮಾತು ವಿದ್ಯಾರ್ಥಿಗಳಿಗೆ ಅಷ್ಟು ಮನಮುಟ್ಟತ್ತು. ಹಾಗೆ ಅನೇಕ ಜನ ಅಧ್ಯಾಪಕರನ್ನು ನಾವು ನೋಡುತ್ತೇವೆ. ಅಧ್ಯಾಪಕರ ಸಂಖ್ಯೆ ಜಾಸ್ತಿ ಇರಬಹುದು, ಆದರೆ ವಿದ್ಯಾರ್ಥಿ ಪ್ರಿಯರಾದಂತಹ ಅಧ್ಯಾಪಕರು ತುಂಬ ವಿರಳ. ಅಂತಹ ಗುರುಗಳು ರಾಯರಾಗಿದ್ದಾರೆ ಅಂತ. ಛಾತ್ರಪ್ರಿಯ. ರಾಯರು ಯಾವ ಶಾಸ್ತ್ರವನ್ನು ಹೇಳ್ತಾ ಇದ್ದಾರೆ? ಎಲ್ಲ ಶಾಸ್ತ್ರವನ್ನು ಕೂಡ ಹೇಳ್ತಾ ಇದ್ದಾರೆ. ರಾಯರು ವ್ಯಾಕರಣ ಪಾಠವನ್ನು ಮಾಡ್ತಾಯಿದ್ರು, ರಾಯರು ಮೀಮಾಂಸಾ ಶಾಸ್ತ್ರದ ಪಾಠವನ್ನು ಮಾಡ್ತಾಯಿದ್ರು, ರಾಯರು ನ್ಯಾಯ ಪಾಠವನ್ನು ಮಾಡ್ತಾಯಿದ್ರು, ರಾಯರು ವೇದಾಂತವನ್ನು ವಿಶೇಷವಾಗಿ ಮಾಡ್ತಾಯಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ವೇದಾಂತದ ಪಾಠಗಳನ್ನು ಮಾಡ್ತಾಯಿದ್ರು. ಉಪನಿಷತ್ತುಗಳ ಪಾಠ, ವೇದಗಳ ಪಾಠ, ಅದೇ ರೀತಿಯಲ್ಲಿ ನ್ಯಾಯಸುಧಾ ಮೊದಲಾದಂತಹ ಕಠಿಣ ಗ್ರಂಥಗಳ ಪಾಠ ಎಲ್ಲವನ್ನು ಮಾಡ್ತಾಯಿದ್ರು. ಪಾಠ ಮಾಡುವಾಗ ವಿದ್ಯಾರ್ಥಿಗಳು ಅವರಿಂದ ಪ್ರೀತಿಯಿಂದ ರಾಯರ ಬಳಿಗೆ ಬಂದು ಅಧ್ಯಯನವನ್ನು ಮಾಡಿಕೊಂಡು ಹೋಗ್ತಾಯಿದ್ರು. ಒಂದು ಸುಭಾಷಿತವನ್ನು ನಾವು ನೆನಪು ಮಾಡಿಕೊಳ್ಬಹುದು. ವಿದ್ಯಾರ್ಥಿಗಳು ಗುರುಗಳ ಹತ್ತಿರ ಪಾಠಕ್ಕೆ ಅಂತ ಕೂತಾಗ ವಿದ್ಯಾರ್ಥಿಗಳಿಗೆ ಕುತೂಹಲ, ಪ್ರಶ್ನೆಗಳೆಲ್ಲ ಬರುತ್ತವೆ, ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ.
ಅಧ್ಯಾಪಕರ ಹತ್ರ ಪ್ರಶ್ನೆ ಕೇಳಿದಾಗ ಕೆಲವೊಂದು ಪ್ರಶ್ನೆಗಳಿಗೆ ಅಧ್ಯಾಪಕರಿಗೆ ಉತ್ತರ ಗೊತ್ತಾಗತ್ತೆ, ಅದಕ್ಕೆ ಉತ್ತರ ಹೇಳ್ತಾರೆ. ಉತ್ತರ ಗೊತ್ತಾಗಲಿಲ್ಲ ಅಂದರೆ ಅಧ್ಯಾಪಕರು ಏನು ಮಾಡಬಹುದು? ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಆವಾಗ ಅಧ್ಯಾಪಕ ವಿದ್ಯಾರ್ಥಿ ಮುಂದೆ ಚಿಕ್ಕವನಾಗ್ತಾನೆ ಅನ್ನೋದೊಂದು ಭಾವನೆ ಕೆಲವರಿಗೆ. ಪ್ರಾಮಾಣಿಕವಾಗಿ ನನಗೆ ಈ ವಿಷಯ ಸ್ಪಷ್ಟ ಆಗಿಲ್ಲ, ನಾನು ಅದನ್ನು ವಿಚಾರ ಮಾಡ್ಕೊಂಡು ಬಂದು ಹೇಳ್ತೇನೆ ಅಂತ ಹೇಳಿದರೆ ಅವನು ಒಳ್ಳೆಯ ಅಧ್ಯಾಪಕ. ಆ ರೀತಿ ಕೆಲವು ಅಧ್ಯಾಪಕರು ಮಾಡಲ್ಲ. ಅವ್ರು ಏನು ಮಾಡ್ತಾರೆ? 3 ದಾರಿ ಇದೆ ಅಂತ ಹೇಳ್ತಾರೆ. ಪಠ್ಯತಾಂ ಸಮಯೋತೀತಃ ಸ್ಪಷ್ಟಮಗ್ರೆ ಭವಿಷ್ಯತಿ ಅಂತ 3. ಪಠ್ಯತಾಂ ಅಂತ ಏನೋ ಒಂದು ಪ್ರಶ್ನೆ ಕೇಳಿದರೆ, ಏನು ಪ್ರಶ್ನೆ ಕೇಳಿದೆಯೋ 2 ಸತಿ ಓದು, ನಿನಗೆ ಅರ್ಥ ಆಗತ್ತೆ. ನನ್ನ ಹತ್ರ ಕೇಳುವಂಥದ್ದು ಏನಿದೆ, ನೀನು ಓದಿದ ನಿನಗೆ ಅರ್ಥ ಆಗತ್ತೆ ಅಂತ ಹೇಳಿಬಿಡೋದು. ಇವನಿಗೆ ಗೊತ್ತಿಲ್ಲ ಉತ್ತರ. ಅಧ್ಯಾಪಕನಿಗೆ ಶಿಷ್ಯ ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ. ಆವಾಗ ಏನು ಹೇಳ್ತಾನೆ? ಪಠ್ಯತಾಂ, ಓದು 2 ಸತಿ ಓದು, ನಿನಗೆ ಅರ್ಥ ಆಗತ್ತೆ ಅಂತ. ಇದೊಂದು ಮಾರ್ಗ. 2ನೇ ಮಾರ್ಗ, ನಾನು ತುಂಬ ನೋಡಿದೆ, ನನಗಿನ್ನೂ ಅರ್ಥ ಆಗಲಿಲ್ಲ ಅಂತ ಕೇಳಿದರೆ, ಒಳ್ಳೆಯ ಪ್ರಶ್ನೆ ಕೇಳಿದಿ, ಹೇಳಲೇಬೇಕಾದದ್ದಿದು, ಇವತ್ತು ಸಮಯ ಆಗಿದೆ, ನಾಳೆ ನೋಡೋಣ ಅಂತ ಹೇಳಿ ಬೀಸೋದೊಣ್ಣೆ ತಪ್ಪಿದರೆ 100 ವರ್ಷ ಆಯುಷ್ಯ ಅಂತನ್ನುವ ನ್ಯಾಯವನ್ನು ಅನುಸಂಧಾನ ಮಾಡಿಕೊಂಡು ಈಗ ಕೇಳಿದ ಪ್ರಶ್ನೆಗೆ ಈಗ ತಪ್ಪಿಸ್ಕೊಂಡ್ಬಿಡೋದು, ಮುಂದಕ್ಕೆ ಹೇಳ್ತೇನೆ ಅಂತ ಹೇಳೋದು. ಸಮಯ ಅತೀತಃ ಅಂತ ಹೇಳೋದು. ಇದು 2ನೇ ದಾರಿ. ಇನ್ನೊಂದು 3ನೇ ದಾರಿ ಸ್ಪಷ್ಟಮಗ್ರೆ ಭವಿಷ್ಯತಿ ಅಂತ. ಏನಾದರೂ ಪ್ರಶ್ನೆ ಕೇಳಿದರೆ, ಹೌದು ಇದೇ ಪ್ರಶ್ನೆಯನ್ನು ಈ ಗ್ರಂಥಕಾರರು ಮುಂದೆ ಮಾಡಿಕೊಂಡಿದ್ದಾರೆ, ಅದಕ್ಕೆ ಅಲ್ಲಿ ಉತ್ತರವನ್ನು ಕೊಡ್ತಾರೆ, ಅಲ್ಲಿ ನಿಮಗೆ ಈ ವಿಷಯ ಸ್ಪಷ್ಟ ಆಗತ್ತೆ. ಸ್ಪಷ್ಟಮಗ್ರೆ ಭವಿಷ್ಯತಿ ಅಂತ, ಮುಂದಕ್ಕೆ ಈ ವಿಷಯ ಸ್ಪಷ್ಟ ಆಗುತ್ತೆ ಅಂತ. ಈ ರೀತಿ ಇದೆಲ್ಲ ತೇಲಿಸುವ ಮಾತುಗಳು. ವಿದ್ಯಾರ್ಥಿಗಳನ್ನು ಅವರ ಬಾಯಿ ಮುಚ್ಚಿಸುವಂತಹ ಮಾತುಗಳು ಇದೆಲ್ಲವೂ ಕೂಡ ಆಗಿವೆ. ಈ ರೀತಿ ಅಧ್ಯಾಪಕರು ಇದ್ದಾರೆ. ವಿದ್ಯಾರ್ಥಿ ಪ್ರಿಯರಾದಂತಹ ಅಧ್ಯಾಪಕರು ಇವರಾಗಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿ ಪ್ರಿಯರಾದ ಅಧ್ಯಾಪಕರು ಅಂದರೆ ಯಾವುದೇ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳೋದು, ಪ್ರೀತಿಯಿಂದ ಹೇಳೋದು, ಬಂದ ಜಿಜ್ಞಾಸೆಗಳಿಗೆಲ್ಲದಕ್ಕೂ ಕೂಡ ಸಮಾಧಾನ ಆಗುವಂತೆ ಉತ್ತರವನ್ನು ನೀಡುವಂಥದ್ದು. ಇದು ಯೋಗ್ಯನಾದ ಅಧ್ಯಾಪಕ ಮಾಡಬಹುದಾದಂತಹ ಕೆಲಸ. ರಾಯರ ಗ್ರಂಥಗಳನ್ನು ನೋಡಿದಾಗ ನಮಗೆ ಆ ಕಲ್ಪನೆ ಬರುತ್ತೆ. ರಾಯರ ಪಾಠ ಹೇಗಿತ್ತು ನಮಗೆ ಗೊತ್ತಿಲ್ಲ, ನಾವು ರಾಯರ ಪಾಠವನ್ನು ನಾವು ನೋಡಿಲ್ಲ. ರಾಯರು ಒಳ್ಳೆಯ ಅಧ್ಯಾಪಕರು, ವಿದ್ವಾಂಸರು ಅನ್ನೋದನ್ನು ಗ್ರಂಥಗಳಲ್ಲಿ ನೋಡ್ತೇವೆ. ಯಾವ ರೀತಿ ಇದ್ದಿರಬಹುದು ಅನ್ನೋದನ್ನು ಅವರು ಮಾಡಿದ ವ್ಯಾಖ್ಯಾನ ಗ್ರಂಥಗಳನ್ನು ನೋಡಿದಾಗ ನಮಗೆ ಸ್ಪಷ್ಟ ಆಗುತ್ತೆ. ಯಾವುದೇ ಒಂದು ವಿಷಯ ಬಂದಾಗ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳಲ್ಲ. ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾರ್ಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ. ಹೀಗೆ ವಾದೀಂದ್ರ ತೀರ್ಥರು ರಾಯರನ್ನು ಕೊಂಡಾಡ್ತಾ ಇದ್ದಾರೆ. ರಾಯರು ಎಂತಹ ಗ್ರಂಥಕಾರರು, ರಾಯರು ಎಂತಹ ಅಧ್ಯಾಪಕರು, ರಾಯರು ಎಂತಹ ಪ್ರವಚನಕಾರರು. ಎಂತಹ ಪ್ರವಚನಕಾರರು ಅಂತಂದರೆ ಹೇಳಿದ್ದನ್ನು ಇನ್ನೊಮ್ಮೆ ಹೇಳ್ತಾ ಇರಲಿಲ್ಲ ಅಂತವ್ರು. ಒಂದು ಸರ್ತಿ ಹೇಳಿದರೆ ಮುಗಿದೋಯ್ತು. ಆ ವಿಷಯವನ್ನು ಮತ್ತೆ ಹೇಳೋದು ಇಲ್ಲ. ಕೆಲವೊಮ್ಮೆ ಈಗ ಇತ್ತೀಚೆಗೆ ಅದರ ಹಾವಳಿ ಸ್ವಲ್ಪ ಕಮ್ಮಿ ಆಗಿದೆ. ಯಾಕೆ ಅಂತಂದರೆ ಎಲ್ಲ ಕಡೆಯಲ್ಲಿಯೂ ಕೂಡ ಮಾಧ್ಯಮಗಳು ಹೆಚ್ಚಾಗಿ ರೆಕಾರ್ಡ್ ಆಗೋದು, ಮತ್ತೊಂದಾಗೋದು ಅದೆಲ್ಲ ಹೆಚ್ಚಾಗಿ, ಅದೇನು ಅಂತಂದರೆ ಇಲ್ಲಿಯೂ ರೆಕಾರ್ಡ್ ಮಾಡಿರ್ತಾರೆ, ಅಲ್ಲಿಯೂ ರೆಕಾರ್ಡ್ ಮಾಡಿರ್ತಾರೆ. ಅದಕ್ಕೆ ಹೇಳುವವರು ಸ್ವಲ್ಪ ಭಯಗೊಳ್ಳುತ್ತಾರೆ. ಅಲ್ಲಿ ಹೇಳಿದ ವಿಷಯವನ್ನು ನಾನು ಇಲ್ಲಿ ಹೇಳಿದರೆ ಇದು ರೆಕಾರ್ಡ್ ಹೋಗುತ್ತೆ, ಅದು ರೆಕಾರ್ಡ್ ಹೋಗುತ್ತೆ, ಹೇಳಿದ್ದನ್ನೇ ಮತ್ತೆ ಹೇಳ್ತಾರೆ ಅಂತ. ಹಿಂದೆ ಆ ಭಯ ಇಲ್ಲ ತಾನೆ, ಹಿಂದೆ ಇದ್ಯಾವ ಭಯ ಇರಲಿಲ್ಲ. ಆದ್ದರಿಂದ ಒಂದು ಕಡೆ ಹೇಳಿದ್ದನ್ನು ಇನ್ನೊಂದು ಕಡೆ ಹೇಳೋದು. ಒಂದು ರಾಜ್ಯದಲ್ಲಿ ಹೇಳಿದ ವಿಷಯವನ್ನು ಇನ್ನೊಂದು ರಾಜ್ಯದಲ್ಲಿ ಹೇಳಲಿಕ್ಕೆ ಅಲ್ಲಿಯ ಶ್ರೋತೃಗಳೇ ಬೇರೆ, ಇಲ್ಲಿಯ ಶ್ರೋತೃಗಳೇ ಬೇರೆ. ಆದ್ದರಿಂದ ಅಲ್ಲಿ ಹೇಳಿದ್ದನ್ನೇ ಮತ್ತೊಂದು ಕಡೆ ಹೇಳೋದು, ಕ್ಯಾಸೆಟನ್ನೇ ಮತ್ತೆ ತಿರುಗಿಸಿ ಹಾಕುವಂತೆ ಇಲ್ಲಿ ಹೇಳಿದ್ದನ್ನೇ ಮತ್ತೆ ಹೇಳುವಂಥದ್ದು ಕೆಲವರಲ್ಲಿ ಇರುತ್ತದೆ. ಇದು ಯಾವುದರಿಂದ ಆಗತ್ತೆ ಅಂತಂದರೆ, ಸಾಕಷ್ಟು ವಿಷಯಗಳ ಜ್ಞಾನ ಇಲ್ಲದೆ ಹೋದಾಗ, ಹೆಚ್ಚಿನ ವಿಷಯಗಳನ್ನು ತಿಳಿಯದೇ ಹೋದಾಗ, ತಿಳಿದಿರುವಂತಹ ವಿಷಯ ಸ್ವಲ್ಪನೇ ಅಂತಾದಾಗ
ಮತ್ತು ಬೇರೆ ಹೇಳಲಿಕ್ಕೆ ಏನಿಲ್ಲ, ಸರಕು ಯಾವುದೂ ಕೂಡ ಇಲ್ಲ. ಅವಾಗ ಏನು ಮಾಡಬೇಕು? ಅನಿವಾರ್ಯವಾಗಿ ತಾನು ಹಿಂದೆ ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳಬೇಕಾಗತ್ತೆ. ಇಂತಹ ಅನಿವಾರ್ಯತೆ ರಾಯರಿಗೆ ಇಲ್ಲ ಅನ್ನುವ ವಿಷಯವನ್ನು ಈ ಮಾತಿನಿಂದ ಅವರು ತಿಳಿಸ್ತಾ ಇದ್ದಾರೆ. ಉಕ್ತಂ ನೋ ವಕ್ತಿ ಭೂಯ, ಹೇಳಿದ್ದನ್ನೇ ಪುನಃ ಪುನಃ ಹೇಳುವಂತಹ ಪದ್ಧತಿ ರಾಯರಲ್ಲಿ ಇಲ್ಲ. ಯಾಕಿಲ್ಲ ಅಂತಂದರೆ, ಅವರು ತಿಳಿದಿರುವಂಥದ್ದು ಹೇಳಲಿಕ್ಕಿರೋ ವಿಷಯ ಸಾಕಷ್ಟಿದೆ. ಅವರು ದಿನನಿತ್ಯವೂ ಕೂಡ ಹೇಳ್ತಾನೇ ಇದ್ದಾರೆ. ಹೇಳ್ತಾ ಇದ್ದರೂ ಕೂಡ ಹೇಳಿ ಮುಗಿಯುವಂಥದ್ದಿಲ್ಲ. ಯಾಕೆ ಅಂತಂದರೆ, ನಾವು ಎಷ್ಟು ತಿಳಿಲಿಕ್ಕೆ ಸಾಧ್ಯ ಅದನ್ನು ಹೇಳ್ತಾ ಇದ್ದರೂ ಕೂಡ ಅದಕ್ಕಿಂತ ಸಹಸ್ರ ಪಾಲು ಹೆಚ್ಚು ರಾಯರು ತಿಳಿದಿದ್ದಾರೆ. ಆದ್ದರಿಂದ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವಂತಹ ಪದ್ಧತಿ ರಾಯರಲ್ಲಿ ಇಲ್ಲ. ಇನ್ನೊಂದು ದೊಡ್ಡ ಮಾತನ್ನು ರಾಯರ ಬಗ್ಗೆ ಹೇಳ್ತಾರೆ. ಕ್ವಚಿದಪಿ ಲಿಖಿತಂ ನೈವ ನಿರ್ಮಾರ್ಷ್ಟಿ. ಒಂದು ಸರ್ತಿ ಬರೆದರು ಅಂತಂದರೆ ಅದನ್ನು ಅಳಿಸುವಂತಹ ಪದ್ಧತಿ ಇಲ್ಲ ಅಂತ. ಬರೆದ ಮೇಲೆ ಬರೆದಿದ್ದೇನೆ ಯಾಕೋ ಸರಿಯಾಗಲಿಲ್ಲ ಅಂಥೇಳಿ ಅದನ್ನು ಖಾಟ್ ಹೊಡೆದು ಮತ್ತೆ ಇನ್ನೊಂದು ರೀತಿಯಲ್ಲಿ ಬರೆಯುವಂಥದ್ದು ಇದು ಇಲ್ಲವೇ ಇಲ್ಲ. ಇಲ್ಲ, ಯಾವುದೋ ಒಂದು ಅಂಶ ಬಿಟ್ಟು ಹೋಯಿತು ಅಂತ ಹೇಳಿ ಎಲ್ಲೋ ಗುರುತು ಹಾಕಿ ಎಡಬದಿಯಲ್ಲೋ ಬಲಬದಿಯಲ್ಲೋ ಮೇಲೋ ಕೆಳಗೋ ಒಂದಿಷ್ಟು ಗೀಚಿ ಅದನ್ನು ತುಂಬಿಸುವಂಥದ್ದು ಅದು ಇಲ್ಲ. ನೇರವಾಗಿ ಬರ್ಕೊಂಡು ಹೋಗ್ತಾಯಿದ್ರು ರಾಯರು. ಯಾಕೆ ಅಂತಂದರೆ ವಿಷಯದಲ್ಲಿ ಗೊಂದಲ ಇಲ್ಲ ಅವರಿಗೆ. ರಾಯರಿಗೆ ತಾವು ಏನು ಬರೀಲಿಕ್ಕೆ ಹೊರಟಿದ್ದಾರೆ ಆ ವಿಷಯದಲ್ಲಿ ಅಸ್ಪಷ್ಟತೆ ರಾಯರಿಗಿಲ್ಲ, ಗೊಂದಲಗಳು ರಾಯರಿಗಿಲ್ಲ. ಆದ್ದರಿಂದ ಸ್ಪಷ್ಟವಾಗಿ ನಿಖರವಾಗಿ ಬರ್ಕೊಂಡು ಹೋಗ್ತಾರೆ. ಇದು ರಾಯರ ಪದ್ಧತಿ ಅಂತ. ಅವರು ಬರೆದ ಗ್ರಂಥಗಳಲ್ಲಿ ಎಲ್ಲಿಯೂ ಕೂಡ ಚಿತ್ತು ಮಾಡಿದ್ದು ಅಂತಲೇ ಇಲ್ಲ, ಅದರ ಮೇಲೆ ಅಡ್ಡಗೀಟು ಹಾಕಿದ್ದು ಅಂತಲೇ ಇಲ್ಲ. ಹಾಗೆ ಅದ್ಭುತವಾದಂತಹ ಲೇಖನ ರಾಯರದ್ದು ಅಂತ. ಹೀಗಿರುವಾಗ ಅವರ ಪಾಠದ ಶೈಲಿ ಹೇಗಿತ್ತು ಅನ್ನೋದನ್ನು ನಾವು ಊಹಿಸಬಹುದಾಗಿದೆ. ಅಷ್ಟು ನಿಖರವಾಗಿ ಬರೆಯುವಂತಹ ರಾಯರು ಅಷ್ಟು ನಿಖರವಾಗಿ ಶಿಷ್ಯರಿಗೆ ಬೋಧನೆ ಮಾಡ್ತಾಯಿದ್ರು. ಇಡೀ ಗೀತೆಯನ್ನು 3 ವಿಭಾಗ ಮಾಡಿ ಕೊಡುತ್ತಾರೆ. ಗೀತೆಯ ಮೊದಲ 6 ಅಧ್ಯಾಯಗಳು ಏನನ್ನು ಹೇಳಲಿಕ್ಕೆ ಹೊರಟಿವೆ, ಮುಂದಿನ 6 ಅಧ್ಯಾಯಗಳು ಏನನ್ನು ಹೇಳಲಿಕ್ಕೆ ಹೊರಟಿವೆ, ನಂತರದ ಕೊನೆಯ 6 ಅಧ್ಯಾಯಗಳು ಏನನ್ನು ಹೇಳಲಿಕ್ಕೆ ಹೊರಟಿವೆ. ಇಡೀ ಸಾರಾಂಶವನ್ನು ವಿದ್ಯಾರ್ಥಿಗಳಿಗೆ ಕುತೂಹಲ ಬರುವಂತೆ, ಆಸಕ್ತಿ ಮೂಡುವಂತೆ ಇಡೀ ಗ್ರಂಥದ ಸಾರಾಂಶವನ್ನು ಕೆಲವು ಪಂಕ್ತಿಗಳಲ್ಲಿ ಹೇಳ್ತಾರೆ. ನಂತರದಲ್ಲಿ ಅದರ ವಿವರಣೆಯನ್ನು ಕೊಡುತ್ತಾರೆ. ಆ ವಿವರಣೆಯೂ ಕೂಡ ಹೇಗಿರುತ್ತೆ ಅಂತಂದರೆ, ಅದು ಎಷ್ಟು ಬೇಕೋ ಅಷ್ಟು ವಿವರಣೆ ಕೊಟ್ಟಿರ್ತಾರೆ. ಜಾಸ್ತಿ ವಿವರಣೆ ಕೊಟ್ಟಿರಲ್ಲ, ಕಡಿಮೆನೂ ಅಲ್ಲ ಜಾಸ್ತಿಯೂ ಅಲ್ಲ, ಅಂತಹ ವಿವರಣೆ. ಹೀಗಾಗಿ ಅತ್ಯಂತ ಪ್ರಿಯರಾದಂಥವ್ರು, ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಿಯರಾದವರು. ಇನ್ನೊಂದು ಗಮನಿಸಬೇಕಾದ ಅಂಶ ರಾಯರಲ್ಲಿ ಆ ಭಾಷೆ. ರಾಯರ ಭಾಷೆ ತುಂಬ ಸರಳ ಭಾಷೆ, ಕಠಿಣ ಭಾಷೆ ಅಲ್ಲ. ವಿದ್ವಾಂಸನಾದವ ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ತಾನು ಎಷ್ಟು ವಿದ್ವಾಂಸ ಅನ್ನೋದನ್ನು ತೋರಿಸಿಕೊಳ್ಳೋದಕ್ಕೋಸ್ಕರ ಕೆಲವು ಮಾತುಗಳನ್ನು ಹೇಳ್ತಿರ್ತಾರೆ. ತನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿದರೆ ಅದರಿಂದ ಏನು ಲಾಭ? ಅಲ್ಲಿ ಅವರು ವಿದ್ಯೆಯನ್ನು ಪಡೆದುಕೊಳ್ಳೋದಕ್ಕೆಂದು ಬಂದಿರ್ತಾರೆ ವಿದ್ಯಾರ್ಥಿಗಳು. ತನ್ನ ಪಾಂಡಿತ್ಯವನ್ನು ಗುರುವಾದ ಪ್ರದರ್ಶನ ಮಾಡಿದರೆ ನಮ್ಮ ಗುರುಗಳು ಭಾರಿ ದೊಡ್ಡ ಪಂಡಿತರು ಅಂತ ತಿಳಿದುಕೊಳ್ತಾರೆ ಹೊರತಾಗಿ ಅವರು ವಿದ್ಯೆಯನ್ನು ಪಡೆದುಕೊಳ್ಳಿಕ್ಕಾಗಲ್ಲ, ಅವ್ರು ಹೇಳಿದ್ದೇ ಅರ್ಥ ಆಗಲ್ಲ. ಆದ್ದರಿಂದ ಪಾಂಡಿತ್ಯ ಪ್ರದರ್ಶನವನ್ನು ರಾಯರು ಎಲ್ಲಿಯೂ ಕೂಡ ಮಾಡಲಿಲ್ಲ. ತಾನು ಹೆಚ್ಚು ತಿಳಿದುಕೊಂಡಿದ್ದೇನೆ ಅಂತ ಹೇಳಿ ತುಂಬ ಗಂಭೀರ ಭಾಷೆಯಲ್ಲಿ ಹೇಳಿ ತುಂಬ ಕಠಿಣವಾದಂತಹ ಪ್ರಕ್ರಿಯೆಗಳನ್ನು ಬಳಸಿಕೊಂಡು ರಾಯರು ಯಾವ ವಿಷಯವನ್ನು ನಿರೂಪಿಸೋದಿಲ್ಲ. ರಾಯರು ಎಲ್ಲ ವಿಷಯಗಳನ್ನು ತುಂಬ ಸ್ಪಷ್ಟವಾದ ಭಾಷೆ, ಸರಳವಾದ ಭಾಷೆ, ಸರಳವಾದ ರೀತಿ ಅದನ್ನು ಅನುಸರಿಸ್ತಾರೆ. ಭಾಷೆಯೂ ಸರಳ, ಅದರ ಜೊತೆಯಲ್ಲಿ ಅವರು ಕೊಡುವ ವಿವರಣೆಯ ರೀತಿಯೂ ಕೂಡ ತುಂಬ ಸರಳ. ಕಠಿಣವಾದ ರೀತಿಯಲ್ಲಿ ಅದರ ಎಂದೂ ಕೂಡ ವಿವರಣೆಯನ್ನು ಕೊಡೋದಿಲ್ಲ. ಇದು ರಾಯರಲ್ಲಿ ಕಾಣುವಂತಹ ಗುಣ. ಹೀಗಾಗಿ ಅವರು ಛಾತ್ರಪ್ರಿಯ, ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಿಯರಾದವರಾಗಿದ್ದಾರೆ. ಅಂತಹ ರಾಯರ ಮಹಿಮೆಯನ್ನು ಕಂಡವರು ಕೃಷ್ಣಾವಧೂತರು ಅವರನ್ನು ವಂದಿಸ್ತಾ ಇದ್ದಾರೆ. ಛಾತ್ರಪ್ರಿಯ ಎಂಬುದಾಗಿ ನಮಸ್ಕರಿಸ್ತಾ ಇದ್ದಾರೆ. ಅವರ ನಾಮದ ಅರ್ಥಚಿಂತನೆಯನ್ನು ಅರ್ಪಿಸ್ತಾ ಮುಂದಿನ ನಾಮದ ಅರ್ಥಚಿಂತನೆಯನ್ನು ಮುಂದಕ್ಕೆ ಮಾಡೋಣ. ಶ್ರೀ ಗುರು ಮಧ್ವೇಶಾರ್ಪಣಮಸ್ತು.